ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಸೊ ನಾನು ಪ್ರತಿ ವರ್ಷ ಮಾಡ್ದಂಗೆ 12 ಗಂಟೆ ರಾತ್ರಿ, ಅವಳ ಬರ್ಡೇ 23ನೇ ತಾರೀಕು 12 ಗಂಟೆ ರಾತ್ರಿಗೇ ಪ್ರತಿ ವರ್ಷ ಕೂಡ ನಾನು ಹೋಗಿ ಅವ್ರ ಮನೆ ಹತ್ರ ಪಟಾಕಿ ಹೊಡಿತೀನಿ. ಯಾಕಂದರೆ ಅವಳು ಖುಷಿಯಾಗಿರಲಿ ಅಂತ. ಸರ್ಪ್ರೈಸ್ 12 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ವರ್ಷಂಗೆ ಈ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಅವ್ರ ಮನೆ ಹತ್ರ ಬಂದಿದ್ದೀನಿ. ಇವಾಗ ಅವ್ರ ಮನೆಯೆಲ್ಲ ಮಲ್ಕೊಬಿಟ್ಟಿದ್ದಾರಂತೆ. ಭಯ ಆಗ್ತಾಯಿದೆ. ಯಾವ ವರ್ಷನೂ ಹಿಂಗಾಗಿಲ್ಲ. ಪರವಾಗಿಲ್ಲ, ಒಂದು ದಿವಸ ಅಲ್ವಾ, ಅವ್ರು ಖುಷಿಯಾಗಿರ್ಬೇಕಷ್ಟೇ ನನಗೆ ಬೇಕಾಗಿರೋದು. ಬನ್ನಿ ಹಚ್ಚನ. ಬಾಕ್ಸಿ ತೆಗಿಯಕಾಯ್ತಾ ಇಲ್ಲ, ಭಯ ಆಗ್ತಿತ್ತು. ಸಾರಿ ಪ್ಲೀಸ್. ಗೈಸ್, ಇವಾಗ ಬಿಲ್ಲಿಂಗ್ ಮಾಡಿಸ್ಬೇಕು. ಗಿಫ್ಟು ತೊಗೊಂಡಿದ್ದೀನಿ, ಸರ್ಪ್ರೈಸ್ ತೋರಿಸ್ತೀನಿ ಹೇಗಿದೆ ನೋಡಿ. ಬಿಲ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ತುಂಬ ಕೆಲಸ ಇದೆ. ಇಲ್ಲಿಂದ ಬಿಲ್ ಮಾಡಿಸಿ ನೆಕ್ಸ್ಟು ಇನ್ನೂ ತುಂಬ ಇದೆ ಪ್ರಿಪ್ರೇಷನ್ಸು. ನಿಮ್ಗೆ ಹಿಂಗೆ ತೋರಿಸ್ತೀನಿ ವೀಡಿಯೋದಲ್ಲಿ. ಬನ್ನಿ, ನೆಕ್ಸ್ಟು ಇನ್ನು ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಟ್ಯಾಟೂ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಿಂಟಿ ತೆಕ್ಕೊಂಡು ಇವಾಗ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ಯಾವ ಥರ ಟ್ಯಾಟೂ ಅಂತ. ಇವಾಗೇ ತೋರಿಸ್ಲಾ, ಆಮೇಲೆ ರಿವ್ಯೂ ಇವಾಗ ಹಾಕ್ಸ್ಬೇಕಾರೇ ತೋರಿಸ್ತೀನಿ. ಸೊ ಅವರು ಏನಾದರೂ ತಿನ್ಕೊಂಡು ಬನ್ನಿ ಅಂತ ಹೇಳಿದರು. ನಾನೇನು ತಿಂದಿಲ್ಲ. ಬೆಳಗಿಂದ ಒಂದು ಮೊಟ್ಟೆ ಪಪ್ಸ್ ಅಷ್ಟೇ ತಿಂದಿರೋದು. ಅದಕ್ಕೆ ಇವಾಗ ಹೋಗಿ ಊಟ ಮಾಡ್ಕೊಂಡು ಒಂದು ಟ್ಯಾಟೂ ಹಾಕಿ. ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನು ಟ್ಯಾಟೂ ಅಂತ ನೋಡ್ತೀರಾ? ಕಣ್ಣು ಬ್ರೋ ಆಗ್ತಾ ಇದ್ದಾರೆ ನಮ್ಮ ಅಭಿ ಬ್ರೋ. ಅದೇನು ಬ್ರೋ ಅದು? ಕೈ ಬರ್ಬೇಕಾ? ಮತ್ತೆ ಟೈಪ್ ಅದು. ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ವರ್ಷ ಆಗೋಯ್ತು ಟ್ಯಾಟೂ ಹಾಕ್ಸಿ. ಅಲ್ಲ ಬ್ರೋ, 2 ವರ್ಷದ ಮುಂಚೆ ಬಂದಿದ್ದೆ ನಾನು ಇಲ್ಲಿ ಹಾಕ್ಸ್ಬೇಕಂತ. 2 ವರ್ಷದ ಮುಂಚೆ ಬಂದಿದ್ದೆ. ಹಂಗೆ ಏನೋ ಪ್ರಾಬ್ಲಮ್ಗಳಾಗಿ ಇವತ್ತು ಟೈಮ್ ಕೊಡು ಬಂದು ಇವಾಗ ಆಗ್ತಾ ಇದೆ. ಬನ್ನಿ, ನನ್ನ ಕೈ ನೋವು ಅವ್ನು ಹಿಡ್ಕೊತಾನೆ ಮೊಬೈಲ್. ಪೇನ್ ಆಗ್ತಾ ಇದೆ. ಇಷ್ಟೆಲ್ಲ ಹಾಕ್ಸಿದ್ದೀನಿ, ಏನು ಅನ್ಸಲಿಲ್ಲ. ಆದರೆ ಇದು ಸೆನ್ಸಿಟಿವ್ ಪ್ಲೇಸ್ ಅಲ್ಲ ಅವರು. ಎಷ್ಟು ಪರ್ಸೆಂಟ್ ಆಗೈತೆ ಬ್ರೋ? ಒಂದು 80 to 90% ಆಗಿಬಿಡಿ. 80 to 90%. ನಾನು 80 to 90% ಆಗ್ಬಿಟ್ಟಿದ್ದೀನಿ. ಉರಿತೈತೆ. ಇಷ್ಟೊತ್ತು ಉರಿತಾ ಇರಲಿಲ್ಲ, ಇವಾಗಿಂದ ಉರಿತೈತೆ. ಇದೇನು ರೊಕ್ಕಂತೆ? ಆಯ್ತಾ ಇಲ್ಲ ಗೈಸ್. ಅಪ್ಪ, ರಕ್ತ ಬಂದ್ಬಿಟ್ಟು ರಕ್ತ ಸುರಿಸ್ಬಿಟ್ಟೆ. ಗಾಯ್ಸ್, ಎಲ್ಲ ಇವಾಗ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಪ್ಯಾಕ್ ಆಗಿದೆ. ಮತ್ತೆ ಬರಬೇಕಿಲ್ಲಿ ಒಂದು ಹಾಫ್ ಆನ್ ಅವರ್, ಮುಕ್ಕಾಲು ಅವರ್ ಸ್ವಲ್ಪ ಕೆಲಸ ಇದೆ. ಇನ್ನು ಅಲ್ಲಿ ಕೇಕು ಅದೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಒಂದು 20 ನಿಮಿಷ ಐತೆ. ಹೋಗ್ಬಿಟ್ಟು ಮತ್ತೆ ಬರಬೇಕು. ಮತ್ತೆ ಬಂದು ನೀಟಾಗಿ ಮತ್ತೆ ಒಡಿಸಿ ಮತ್ತೆ ಅದೇನೋ ಹಾಕಿ ಕಳಿಸ್ತಾರಂತೆ. ಸೊ ಬನ್ನಿ, ಮುಂದೆ ಇನ್ನೂ ಏನೇನು ಕೆಲಸ ಇದೆ ನೋಡೋಣ. ಆ್ಯಕ್ಚುಲಿ ಕೇಕು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. 2 ದಿವಸ ಹಿಂದೆ ಹೇಳಿದ್ದೆ, ಅವ್ರದ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ಮು.
ಸೊ ಅದಕ್ಕೆ ನಾನಿವಾಗ ಮತ್ತೆ ಆರ್ಡ್ರ್ ಮಾಡಿ ಬಂದಿದ್ದೀನಿ. ಇವಾಗ 4:15 ರೆಡಿ ಆಗುತ್ತೆ. ಸೊ ಇನ್ನೂ ಒಂದು ಸ್ವಲ್ಪ ಗಿಫ್ಟ್ ಮಾಡಿಸ್ಬೇಕು, ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು, ಎಲ್ಲ ತುಂಬ ಕೆಲಸ ಇದೆ. ಬನ್ನಿ ಹಂಗಾಗಿ ನೀವು ನೋಡ್ತಾ ಹೋಗಿ. ಲಿಫ್ಟಲ್ಲಿದ್ದೀವಿ ಅಂದರೆ ಕೆಫೆ ಸೆಲೆಬ್ರೇಷನ್ ಮಾಡೋ ಕೆಫೆಗೆ ಬಂದಿದ್ದೀನಿ. ಈವೆಂಟ್ ಅವ್ರು ಬಂದಿದ್ದಾರಂತೆ. ಸೊ ಸ್ವಲ್ಪ ಅವರಿಗೆ ಜಾಗ ಎಲ್ಲ ತೋರಿಸಿ ಮಾತಾಡಿ ಹೋಗೋಣ ಅಂತ ಬಂದೆ. ಗಾಯ್ಸ್ ಇವಾಗ ಇಲ್ಲಿ ಇವತ್ತು RCB ಮ್ಯಾಚ್ ಇರೋದ್ರಿಂದ ಇಲ್ಲಿ ಲೈವ್ ನಡೆಯುತ್ತೆ ಈ ಕೆಫೆಯಲ್ಲಿ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ವರ್ಕರ್ಸು RCB ಜರ್ಸಿ ಹಾಕ್ಕೊಂಡಿದ್ದಾರೆ ನೋಡಿ. ಈ ಸಲ ಕಪ್ ನಮ್ಮದೇ ನೋಡಿ. ಎಲ್ಲ ಆಲ್ಮೋಸ್ಟ್ RCB ಜರ್ಸಿ. ಈ ಪ್ಲೇಸ್ ನೋಡಿ, ನಮ್ಮ ಇವೆಂಟು ಅಲ್ಲಿ ಮಾಡ್ತಾಯಿದ್ದಾರೆ ಬ್ರೋ. ಆ್ಯಂಡ್ ನೈಟಲ್ಲಿ ಟವರಲ್ಲಿ ನೇಮ್ ಡಿಸ್ಪ್ಲೇ ಆಗುತ್ತೆ. ಸಕ್ಕತ್ತಾಗಿದೆ ಬ್ರೋ. ಒಬ್ಬರೇ ಇರೋಂಗಿದ್ದಾರೆ ಪಾಪ. ಸ್ವಲ್ಪ ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಮಾಡಿಬಿಟ್ಟು ಎಲ್ಲ ಮಾತಾಡಿ ಹೋಗೋಣ ಅಂತ ಬಂದಿದ್ವಿ. ಇದೆಲ್ಲ ಹಂಗೆ ಇದ್ರ ಥರನೇ ಕಾಣ್ತಾ ಇದೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇವರೇ, ನಮ್ಮ CB ಈವೆಂಟ್ಸ್ ಅವರು. ಈವೆಂಟ್ ಬೇಕಿರೋ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಿನಿಶಿಂಗ್ ಮಾಡುವಾಗ ತೋರಿಸ್ತೀನಿ. ಗೈಸ್ ಈ ಕೆಫೆ ಫುಲ್ಲು ಬರೀ RCB ಇದೆ. ಫ್ಲ್ಯಾಗು, ಡ್ರೆಸ್ಸು. ಇಲ್ಲಿ ಡಿಸ್ಪ್ಲೇ ಲೈವ್ ನಡೆಯುತ್ತಂತೆ, ನಿನ್ನೆ ಅವ್ರು ಹೇಳಿದ್ರು. ಆ್ಯಂಡ್ ಈ ಪಿಲ್ಲರ್ ಇದೆಯಲ್ಲ, ಇಲ್ಲಿ ನೇಮ್ ಶೋ ಆಗುತ್ತೆ. ಸೊ ನೋಡಿ, ನಾನು ಇನ್ನೂ ಮೇಲೆ ಬಂದು ನೋಡಿರಲಿಲ್ಲ. ಸೊ ಇವಾಗ ನೋಡೋಣ ಅಂತ ಬಂದೀನಿ. ಮಸ್ತಾಗಿದೆ ನೋಡಿ, ಎಲ್ಲೆಲ್ಲೂ RCB. ಈ ಸಲ ಕಪ್ ನಮ್ಮದೇ. ಸೊ ಬನ್ನಿ ಗಾಯ್ಸ್, ಇನ್ನೂ ತುಂಬ ಕೆಲಸ ಇದೆ. ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಗಿದ್ದೀನಿ, ಆದರೆ ಶರ್ಟ್ ಹಾಕೊಂಬಿಟ್ಟಿದ್ದೀನಿ. ಶರ್ಟು ತೋರ್ಸೋಕ್ಕಾಗಲ್ಲ. ಸೊ ಇವಾಗ ಗಿಫ್ಟ್ ಪ್ಯಾಕ್ ಮಾಡ್ಸೋಕೆ ಬಂದಿದ್ದೀನಿ. ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಇವಾಗ ಮತ್ತೆ ಟಿ ಶರ್ಟ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ನನ್ನ ಪ್ಲಾನ್ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಸೊ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಗಿಫ್ಟ್ ಪ್ಯಾಕ್ ಆಗಿ ಶಕ್ನ ಇವಾಗ ಹೋಗಿ ಫಸ್ಟು ಒಂದು ಟಿ ಶರ್ಟು ನೋಡ್ಬೇಕು. ಚೆನ್ನಾಗಿರೋ ಟಿ ಶರ್ಟ್ ನೋಡಿ ರೆಡಿ ಆಗಬೇಕು. ಇನ್ನು ಎಲ್ಲಿದ್ದಾಳೆ ಇವಳು? ವೆಯ್ಟ್ ಮಾಡ್ತಾಯಿದ್ದೀನಿ, ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಕಾಲ್ ಮಾಡಿ ಇಲ್ಲಿ ಇನ್ನೂ ಬಿಟ್ಟೇ ಇಲ್ಲ ಅನಿಸುತ್ತೆ ಮನೆಗೆ. ಬಂದು ಇಲ್ಲಿ ಈ ಬರ್ಡೇ ಕಾಯಲ್ಲಿ ಇಲ್ಲಿ ಬರ್ತಾ ಇದ್ದಾವೆ. ಯಾವನ ಚಡೆ ನನ್ನ ಮಗ. ಬರ್ಡೇ ಕಾಯಲ್ಲಿ ನೋಡಿ ಬರ್ಡೇಗಲ್ಲು ಬಂದು. ಓಯ್ ಇಲ್ಲಿ ಬರ್ತಾಳೆ ಈಗ ಅಮ್ಮ ಬರ್ಡೇಗಲ್ಲು. ವಿಶ್ ಯು ಹ್ಯಾಪಿ ಬರ್ತ್ಡೇ ಬೇಬಿ ಮಾ. ಫುಲ್ ಆಫ್ ಸರ್ಪ್ರೈಸಸ್ ಇವಾಗ ಇವಳಿಗೆ. ಬನ್ನಿ ಗಾಯ್ಸ್, ಇವಾಗೆ ನಂಗೆ ಸಿಕ್ಕಿರೋದು. ವಿಶ್ ಯು ಹ್ಯಾಪಿ ಬರ್ತ್ಡೇ ಬೇಬಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಲವ್, ಹ್ಯಾಪಿ ಬರ್ಡೇ ಟು ಮೀ. ಗೈಸ್ ನಾನು ವಿಶ್ ಮಾಡ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ. ಹ್ಯಾಪಿ ಬರ್ಡೇ ಟು ಮೀ ಅಂತ ನಿಂಗೆ ಅಲ್ಲೇ ಹೇಳ್ತೀನಿ. ನಾನು ಇಷ್ಟು ನೀಟಾಗಿ ಸಾಂಗ್ ಆಡ್ತಾ ಇದ್ದೀನಿ, ಹ್ಯಾಪಿ ಬರ್ಡೇ ಟು ಯು ಅಂತ. ಅದಕ್ಕೆ ಮೊಬೈಲ್ ಹ್ಯಾಪಿ ಬರ್ಡೇ ಟು ಮೀ ಅಲ್ಲೋಗಿ ಹೇಳ್ತೀನಿ ನಿಂಗೆ. ಆಯ್ತಾ? ಯು ಆರ್ ಲುಕಿಂಗ್ ಸೋ ಪ್ರಿಟಿ ಕ್ಯೂಟ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಗೈಸ್, ನೀವು ಯಾರು ನಾವು ವ್ಲಾಗ್ ಫಾಲೋ ಮಾಡ್ತಾ ಇದ್ರೆ ಫಸ್ಟ್ ಟೈಮ್ ಹಿಂಗೆಲ್ಲ ಹೇಳ್ತಾ ಇರೋದು. ಐ ಆಮ್ ಎಕ್ಸೈಟೆಡ್. ನೋಡೋಣ ಹೆಂಗಿರುತ್ತೆ. ಎಕ್ಸೈಟೆಡ್ ತುಂಬ ಎಕ್ಸೈಟೆಡ್ ಇದೆ ಗಾಯ್ಸ್. ಬನ್ನಿ ಹೋಗೋಣ. ಗಾಯ್ಸ್ ಫೈನಲಿ ನಾನು ಬರ್ಡೇ ಪ್ರಿಪ್ರೇಷನ್ ಮಾಡಿರೋ ಪ್ಲೇಸ್ಗೆ ಕರ್ಕೊಂಡು ಬಂದೆ ಸರ್ಪ್ರೈಸ್ ಮಾಡೋದಕ್ಕೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮ್ಯೂಸಿಕ್ ಇರೋದ್ರಿಂದ ನಾನು ಮಾತಾಡೋದು ಏನೂ ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಹೋಗ್ತಾನೆ ಬಿಗ್ ಸ್ಕ್ರೀನ್ ಮೇಲೆ ಅವಳಿಗೆ ಅವಳ ಫೋಟೋ ಹಾಕಿ ವಿಶ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದು. ತುಂಬಾ ಖುಷಿ ಆಯಿತು.
ಆ್ಯಂಡ್ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ನಮ್ಮ ಕನ್ನಡ ಇನ್ಫ್ಲುಯೆನ್ಸರ್ಸ್ ಕೂಡ ಸಿಕ್ಕಿ ವಿಶ್ ಮಾಡಿದ್ರು. ನೀವು ಮುಂದೆ ಬಾ. ಇದು ಸೆಕೆಂಡ್ ಸರ್ಪ್ರೈಸು. ಅಲ್ಲಿರುವಂಥ ಟವರ್ ಮೇಲೆ ಅವಳ ನೇಮ್ನ ಬರೆಸಿ ವಿಶ್ ಮಾಡಿದ್ದು. ಗೈಸ್ ಫೈನಲಿ ನಾನು ಈವೆಂಟ್ ಮಾಡಿಸಿರುವಂಥ ಪ್ಲೇಸಿಗೆ ಕರ್ಕೊಂಡು ಬಂದು ಸರ್ಪ್ರೈಸ್ ಕೊಟ್ಟಿದ್ದು. ಆ್ಯಂಡ್ ಬಂದಿದ್ದಕ್ಕೆ ಕೇಕ್ ನೋಡಿ ಫುಲ್ ಸರ್ಪ್ರೈಸ್ ಆಗೋದು. ಅದು ಥರ್ಡ್ ಸರ್ಪ್ರೈಸ್. ಆ್ಯಂಡ್ ಈ ಕೇಕ್ನ ನಾನೇ ಪ್ಲ್ಯಾನ್ ಮಾಡಿ ಈ ಥರ ಮಾಡಿ ಅಂತ ಮಾಡಿಸಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇವೆಲ್ಲ ಪ್ಲ್ಯಾನು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಏನಂದರೆ 2 ಡೇಸಲ್ಲಿ ಮಾಡಿರೋದು. ಆ್ಯಂಡ್ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಯಿತು. ನಾನು ಆರ್ಡ್ರ್ ಮಾಡಿಸಿದ್ದೆಲ್ಲ ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಸಮ್ ಪ್ರಾಬ್ಲಮಿಂದ. ಸೊ ಪರವಾಗಿಲ್ಲ, ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು. ಸೊ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ಕೇಕ್ ತಿನ್ನಿಸಿ ಎಲ್ಲ ಕೇಕ್ ತಿನ್ನಿಸಾದ್ಮೇಲೆ ಸರ್ಪ್ರೈಸಸ್ ಇನ್ನೂ ಸ್ಟಾರ್ಟ್ ಆಯಿತು ನನ್ನ ಕಡೆಯಿಂದ ಗಿಫ್ಟ್ಗೂ. ಇದು 4th ಗಿಫ್ಟ್. ಆ್ಯಂಡ್ ಇದು 4th ಗಿಫ್ಟು. ಸೊ ಈ ಗಿಫ್ಟು ಮತ್ತು ಇನ್ನೊಂದು ಗಿಫ್ಟ್ ಬರುತ್ತೆ ಈಗ, 5ನೇ ಗಿಫ್ಟು, ಚೈನ್ ಕೂಡ. ಸೊ ಇವೆರಡು 2-3 ವರ್ಷದಿಂದ ನನ್ನ ಡ್ರೀಮ್ ಆಗಿತ್ತು ಕೊಡಿಸ್ಬೇಕು ಅಂತ. ಬಿಕಾಸ್ ನನಗೋಸ್ಕರ ಅವಳು ತುಂಬ ಮಾಡಿದ್ದಾಳೆ, ಅವಳಿಗೋಸ್ಕರ ನಾನು ಮಾಡಬೇಕಂತ ಇರುತ್ತಲ್ಲ, ಅದರಿಂದ. ಸೊ ನಾನು ಪ್ಲ್ಯಾನ್ ಮಾಡಿ ಸೇವ್ ಮಾಡಿ ಗಿಫ್ಟನ್ನ ಕೊನೆಗೂ ಕೊಡಿಸ್ಬಿಟ್ಟೆ. ಸೊ ಇದು 5ನೇ ಗಿಫ್ಟು ನನ್ನ ಕಡೆಯಿಂದ. ಈ ಗಿಫ್ಟ್ ನೋಡಿ ಫುಲ್ ಹ್ಯಾಪಿ ಆಗೋದ್ಲು. ಆ್ಯಂಡ್ ನೆಕ್ಸ್ಟು ಆ ಚೈನು ಪ್ಯಾಕ್ ಮಾಡಿಸುವಾಗ ಎಲ್ಲ ಮಿಕ್ಸಾಗಿ ಹೆಂಗಂದಂಗೆ ಆಗಿಬಿಟ್ಟಿತ್ತು. ಅದನ್ನು ನಾನು ಕರೆಕ್ಟ್ ಮಾಡಿ ಅದನ್ನು ತೆಗ್ದು ಡಾಲರ್ನ ಹಾಕಿ ನಾನೇ ಕತ್ಕಾಕಿ ಕಳಿಸಿದ್ದೆ. Final gift. ಸೊ ಗಾಯ್ಸ್, ಈ ಗಿಫ್ಟ್ ಅಂತೂ 6ನೇ ಗಿಫ್ಟು. ಈ ಗಿಫ್ಟ್ ನೋಡಂತೂ ಫುಲ್ಲು ಶಾಕ್ ಆಗಿ ಸೀರಿಯಸ್ಲಿ ಹತ್ತೇ ಬಿಟ್ಲು. ಅದು ಖುಷಿಯಿಂದ ಹತ್ತಿದ್ದು. ಏನಕ್ಕೆ ಹಾಕ್ಸ್ದೆ ಅಂತ ಬೈತಾ ಇದ್ಲು. ನೋವಾಗಿಲ್ವಾ ಹಂಗೆ ಹಿಂಗೆ ಅಂತ ಇಲ್ಲ. ಸೊ ಏನಾಗಿಲ್ಲ, ಪರವಾಗಿಲ್ಲ, ಆರಾಮಾಗಿದ್ದೀನಿ ಅಂದ್ಬಿಟ್ಟು ನಾನು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಅವಳನ್ನ ಸಮಾಧಾನ ಮಾಡಿ ಕೊನೆಗೆ ಎಲ್ಲ ನನ್ನ ಸರ್ಪ್ರೈಸು ಗಿಫ್ಟು ಮುಗೀತು. ಹಾಗೆ ಕಾಮೆಂಟ್ ಮಾಡಿ ಟ್ಯಾಟೂ ಹೇಗಿದೆ ಅಂತ. ನೋಡಿ ಅಳ್ತಾ ಇದ್ದಾಳೆ ಗಾಯ್, ನೋಡಿ ವಿಡಿಯೋ ಹಿಡಿದ್ರೆ ಸುಮ್ಮನಾಗ್ತಾಳೆ, ಅದಕ್ಕೆ ವಿಡಿಯೋ ಇಡ್ತೀನಿ. ನೋಡಿ ಯಾಕೋ ಅಳ್ತಾ ಇದೆಯಾ? ಹಾಂ, ಯಾಕೆ ಅಳ್ತಾ ಇರೋದು? ಗೈಸ್ ಚೈನ್ ನೋಡಿ, ಇದೇ ಚೈನ್ ಗಿಫ್ಟ್. ಯಾಕೆ ನೋಡೋಕ್ಕಾಗಲ್ಲ? ಏ ಕೇಕ್ ನೋಡಿ, ಕೇಕ್ ಚೆನ್ನಾಗಿದೆಯಾ ಕೇಕ್? ಗೈಸ್ ಆ್ಯಕ್ಚುಲಿ ಎಷ್ಟು ಪ್ರಾಬ್ಲಮ್ ಆಯ್ತಂದರೆ ಸಖತ್ ಪ್ರಾಬ್ಲಮ್ ಆಯಿತು. ಆದರೂ 2 ಡೇಸಲ್ಲಿ ರೆಡಿ ಮಾಡಿ ಖುಷಿ ಪಡಕು. ಗೈಸ್ ಇದು ಅಳ್ತಾರದಲ್ಲ, ಆನಂದ ಬಾಷ್ಪ ಗೈಸ್, ಆನಂದ ಬಾಷ್ಪ.
ಫೈನಲಿ ಇವಳು ಬರ್ಡೇ ಮುಗ್ದಿದೆ ಬೇಬಿ. ನಿಮ್ಮ ಬರ್ಡೇ ಮುಗೀತು. ಇನ್ನು 12 ಗಂಟೆ ಆಗಿದೆ. ಅಲ್ಬಾರ್ದು. ಫೋಟೋ ಹಿಡಿತೀನಿ ಫೋಟೋ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವನು ಇಷ್ಟೆಲ್ಲ ಮಾಡ್ತಾನೆ ಅಂತ. ನನಗೆ ಎಕ್ಸ್ಪೆಕ್ಟ್ ಇರಲಿಲ್ಲ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ. ತಲೆ ಓಡ್ತಾ ಇದ್ದಂಗೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಂಗೆ ಎಲ್ಲ ಮುಗೀತು. ಇವತ್ತು ಮ್ಯಾಚ್ ಇತ್ತು, RCB ಮ್ಯಾಚು. ಅದು ಸ್ಟಾರ್ಟ್ ಆಗೋಷ್ಟರಲ್ಲಿ ನಾನು ಬರ್ಡೇ ಮುಗಿಸ್ಬೇಕಿತ್ತು, ಯಾಕಂದರೆ ಸ್ಕ್ರೀನಲ್ಲಿ ಫೋಟೋ ವಿಡಿಯೋ ಎಲ್ಲ ಬರ್ತಿತ್ತು. ನಾನು ಅಂದ್ಕೊಂಡಂಗೆ ಎಲ್ಲ ಆಯಿತು. ಥ್ಯಾಂಕ್ ಯು ನಂಗೆ ಸಪೋರ್ಟ್ ಮಾಡಿ ನನ್ನ ಜೊತೆಲಿ ಯಾರ್ಯಾರು ಇವತ್ತು ಓಡಾಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನನ್ನ ಬೇಬಿಗೆ ಬರ್ತಡೇ. ಅವಳು ಖುಷಿಯಾಗಿದ್ದಾಳೆ, ತುಂಬ ಖುಷಿಯಾಗಿದ್ದಾಳೆ. ನನಗೆ ಆ್ಯಕ್ಚುಲಿ ನಾನು ಇವನ್ನ ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಅಂಥದ್ರಲ್ಲಿ ಟ್ಯಾಟು ನೋಡಂತೂ ನನಗೆ ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಡೈಜೆಸ್ಟ್ ಮಾಡ್ಕೊಬೇಕು. ಅದಕ್ಕೆ ಹೇಳ್ತೀವಿ ಯಾಕೆ ಅಷ್ಟೊಂದು ನೋವು ತೊಗೊಂಡು ಮಾಡಿಸ್ಕೊಂಡು ಬಂದಿದ್ಯಾ ಅಂತ. ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊಂದು ಪ್ರೀತಿ ನೀವು ಕೊಡ್ತಾ ಇದ್ದೀರಾ ನಮಗೆ. ಸೊ ಹಾಗೆ ಯಾರೇ ವಿಶ್ ಮಾಡಿದ್ದೀರಾ, ಯಾರೇ ರಿಪ್ಲೈ ಮಾಡೋಕ್ಕಾಗಿಲ್ಲ ನನ್ನ ಬರ್ಡೇದು ಎಲ್ಲರಿಗೂ ಥ್ಯಾಂಕ್ ಯು. ಮಿಕ್ಕಿದ ಅವಳ ಬರ್ಡೇ ನನ್ನ ಬರ್ಡೇಗೂ ಎಲ್ಲರಿಗೂ ಥ್ಯಾಂಕ್ ಯು